ಹಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಆರಾಮಿದ್ದೀರಿ ಅನ್ಕೋತೀನಿ. ನಾವು ಕೂಡ ಆರಾಮಿದ್ದೀವಿ ನೋಡ್ರಿ. ಬರ್ರಿ ಇವತ್ತಿನ ಲಾಗ ಸ್ಟಾರ್ಟ್ ಮಾಡೋಣ. ಇವತ್ತಿನ ಲಾಗ ಸ್ಟಾರ್ಟ್ ಮಾಡೋಕ್ಕಿಂತ ಫಸ್ಟ್ ಟೈಮ್ ನಮ್ಮ ಚಾನಲ್ನ ಯಾರು ಹೊಸದಾಗಿ ನೋಡ್ತಾ ಇದ್ರಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಸಪೋರ್ಟ್ ಮಾಡಿರಿ. ಬರ್ರಿ ಇವತ್ತಿನ ಲಾಗ ಸ್ಟಾರ್ಟ್ ಮಾಡೋಣ ಅಂತ ನೋಡ್ರಿ. ಇವಾಗ ನಾನು ನಸಕಿಗೆ 4 ಗಂಟೆ ಆಗೈತ್ರಿ, 4:15 ಆಗೈತ್ರಿ. ಇವಾಗ ಲಾಗ್ ಸ್ಟಾರ್ಟ್ ಮಾಡತ್ತೀನಿ. ನಾನು ಬೆಳಗ್ಗೆ ಅಂದ್ರೆ ನಸಕಿಗೆ 4ಕ್ಕೆ ಎದ್ದೀನಿ ರೀ. ಅದಕ್ಕೆ ಕಸ, ಅಂಗಳ ಕಸ, ಮನೆ ಕಸ ಹುಡ್ಗೋದ್ರಾಗ 4:15 ಐತ್ರಿ. ನೀರದು ಕಾಯ್ಸಿ ಜಳಕಾತ ಮಾಡೋದ್ರಾಗ ಸೊ ನನಗೆ ಅಂಜಿಕೆ ಹೊಂಟೈತ್ರಿ. ನಸಕ್ನಾಗ ಕತ್ಲಿ ಇರ್ತದಲ್ರಿ, ಅದಕ್ಕೆಲ್ಲ ಅಂಜಿಕೆ ಬರತ್ತದ ಅಂತೇಳಿ ನಾನು ಮಾಮಾಗೂ ಎಬ್ಬಿಸ್ಕೊಂಡ್ರಿ. ಅವ್ರಿಗೆ ಎದ್ದು ಕುಂದ್ರ ಅಂತ ಹೇಳ್ದ. ಅದಕ್ಕೆ ಅವರು ನೀರು ಕಾಯಿಸ್ಕೊತ ಕೂತಾರ ನೋಡ್ರಿ. ಜಳಕಾತ ಮಾಡ್ಯಾರ್ರಿ ಅವ್ರು. ಇವಾಗ ಜಳಕ ಮಾಡತ್ತೀರಿ. ನಂದಾಗನ ಅವರೇ ಮಾಡಿದ್ರು. ಮಾಡ್ಕೆರೆ ನೀರಿನ ಹೊಲ್ಬಲ್ ಕೂತಾರ್ರಿ ಅವರು. ನಾನು ಇವಾಗ ಅಡುಗೆ ಮಾಡ್ಬೇಕಂತೇಳಿ ಮಾಡೀನಿ ರೀ. ಜಲ್ದಿ ಹೋತಾರ ನಾನು ಅಡುಗೆ ಮಾಡ್ಬೇಕನ್ನತ್ತೀನಿ ರೀ. ಯಾಕಂದ್ರೆ ನಿನ್ನೆ ಒಂದು ಸ್ವಲ್ಪ ಲೇಟ್ ಆಗಿತ್ತಲ್ರಿ ಬುತ್ತಿ ಕೊಡೋಕೆ. ಅದ್ರ ಕಲಾಗೆ ಮತ್ತೆ ಅಲ್ಲಿ ಲೇಟ್ ಆಯ್ತು ಅಂತೇಳಿ ಜಲ್ದಿ ಮಾಡ್ಬೇಕನ್ನತ್ತೀನಿ ರೀ. ಶಾದವ್ರು ರಾಯಣ್ಣ ರಚ್ಚು ಎಲ್ಲರೂ ಮುಕ್ಕೊಂತಾರ್ರಿ. ಬರ್ರಿ ತೋರಿಸ್ತೀನಿ ನಿಮ್ಗೆ ಅವ್ರು ಹ್ಯಾಂಗೆ ಮುಕ್ಕೊಂದಾರ ಅಂತೇಳಿ. ಮತ್ತು ಇನ್ನು ಕತ್ಲ ಎಷ್ಟದ ಅಂತೇಳಿ ತೋರಿಸ್ತೀನಿ ಬರ್ರಿ. ನೋಡ್ರಿ ಇವಾಗ ಇಲ್ಲಿ ನೋಡ್ರಿ ನಮ್ಮ ಶಾದು ಮುಕ್ಕೊಂಡಾಳ, ಆಮೇಲೆ ನಮ್ಮ ರಚ್ಚು ಮುಕ್ಕೊಂಡಾಳ, ಆಮೇಲೆ ಮುಕ್ಕೊಂಡ್ರಿ. 3 ಮಂದಿ ಮುಕ್ಕೊಂಡಾರ ನೋಡ್ರಿ. ನಾನು ಇನ್ನೂ ಅಡುಗೆ ಮಾಡಬೇಕು. ಆಮೇಲೆ ಈ ಕಡೆ ನೋಡ್ರಿ ಇಲ್ಲಿ ನಮ್ಮ ಮಾಮ ನೋಡ್ರಿ ಇನ್ನೂ ತಲೆಗೆ ಎಣ್ಣೆ ಹಚ್ಕೊಳ್ತಾರೆ. ಅವರು ಜಳಕ ಮಾಡ್ಯಾರ್ರಿ. ನೀರು ಉರಿ ಹಚ್ಕೋತ ಕೂತ್ಬಿಟ್ಟಾರ್ರಿ. ನಾನು ಇನ್ನೂ ಅಡುಗೆ ಮಾಡ್ಬೇಕ್ರಿ. ಇವಾಗ ಹೊರಗೆ ನೋಡ್ಬರ್ರಿ ಎಷ್ಟು ಕತ್ಲಿ ಅದೈತಿ ಹೇಳಿ. ಭಾಳ ಅಂದ್ರೆ ಭಾಳ ಅಂಜಿಕೆ ಬರ್ತದೆ ರೀ ಹೊರಗಂತ್ರ. ನಸಕ್ನಾಗ ಒಬ್ಬೊಬ್ಬರೇ ಹೇಳಕ್ಕೆ ಎಷ್ಟು ಕತ್ಲಿ ಐತೆ ನೋಡ್ರಿ. ಮ್ಯಾಲೆ ಲೈಟ್ ಅವಂದ್ರೆ ಭೀ ಒಂದು ಸ್ವಲ್ಪ ಬೆಳಗ್ಗೆ ಬೀಳ್ತದೆ ರೀ. ಅದ್ರ ಕತ್ಲಿ ಭಾಳ ಐತಲ್ರಿ. ಹೊರಗೆ ಬರೋಕೆ ಅಂಜಿಕೆ ಬರ್ತದೆ ರೀ ನಮ್ಗೆ. ನಮ್ಮ ಕಡೆ ಸಂಧ್ಯಾಗತ್ತ ಹಿಂಗೆ ಫುಲ್ ಕತ್ಲಿ ಅದ್ರಿ. ಬರ್ರಿ ನಿಮಗೆ ತೋರಿಸ್ತೀನಿ ನಮ್ಮ ಮನೆ ಸಂಧ್ಯಾಗ ಎಷ್ಟು ಕತ್ಲಿ ಅದ ಅಂತೇಳಿ. ನೋಡ್ರಿ ಇಲ್ಲಿ ನಮ್ಮ ಮನೆ ಸಂಧ್ಯಾಗಿನ ಎಷ್ಟು ಕತ್ಲಿ ಅದ ಅಂತೇಳಿ. ಲೈಟ್ ಹಾಕಿಲ್ರಿ ಹೊರಗಿಂದ ನಾನು ಬಿಟ್ಟಿನಿ ರೀ ಅಟ್ಟೆ. ಯಾಕಂದ್ರೆ ಹೊರಗೆ ಬರಲ್ಲಲ್ರಿ ನಾವು. ಬಾಗಿಲು ಹಾಕೊಂಡು ಒಳಗೆ ಅಡುಗೆ ಮಾಡ್ತೀನಿ ರೀ ನಾನಂತರೂ. ಬರ್ರಿ ಇವಾಗ ಅಡುಗೆ ಮಾಡೋಣಂತ. ಏನೇನು ಮಾಡ್ಬೇಕು, ಏನೋ ಒಣಗಿ ಅಂತ ಮಾಡ್ಬೇಕು ರೀ. ಏನು ಮಾಡ್ಬೇಕು ಅನ್ನಗತ್ತೆ ನೋಡ್ರಿ. ನಾನು ಅವರು ಕೂತಾರಿ ನೀರು ಉರಿ ಹಚ್ಕೋತು ಬೆಚ್ಚರಿ. ಇವಾಗ ನಾನು ಒಣಗಿಗೆ ಏನು ಮಾಡ್ಬೇಕಂತ ಗೊತ್ತಾಗಲ್ಲ ಬಟ್ಯಾಕ. ನಾನು ಟಮಾಟಿ ಚಟ್ನಿ ಮಾಡ್ಬೇಕಂತಿದ್ರಿ. ಅದಕ್ಕಲ್ಲಾಗೆ ನೋಡ್ರಿ ಒಂದು 4 ಟಮಾಟಿ ಹೊಳ್ಕೊಂಡು ಇಟ್ಕೊಂಡಿನಿ ರೀ ಸಣ್ಣಾಗಿ. ಆಮೇಲೆ 1-2 ಉಳ್ಳಾಗಡ್ಡಿ ಹೊಳ್ಕೊಂಡು ಇಟ್ಕೊಂಡಿನಿ ನೋಡ್ರಿ ಉದ್ದುದ್ದಕ್ಕೆ. ಇಲ್ಲಿ ನೋಡ್ರಿ ಒಂದು ಸ್ವಲ್ಪ ಹಿಟ್ಟನಾದ ಇಟ್ಕೊಂಡಿನಿ. ಅವ್ರಿಗೆ ಚಪಾತಿ ಬೇಕನ್ನ ಹಿಟ್ಟನಾದ ಇಟ್ಕೊಂಡಿನಿ ರೀ. ಚಪಾತಿ ಟಮಾಟಿ ಚಟ್ನಿ ಮಸ್ತಾಗಿ ಬರ್ತದಲ್ರಿ. ಅದಕ್ಕಲ್ಲಿಗೆ ಮಸ್ತಾಗಿರ್ತದೆ ಅಂತೇಳಿ ನಾನು ಟಮಾಟಿ ಚಟ್ನಿ ಚಪಾತಿ ಮಾಡ್ಬೇಕನ್ನತ್ತೀನಿ ನೋಡ್ರಿ. ನೋಡ್ರಿ ಇಲ್ಲಿ ಎಣ್ಣೆ ಕಾಯಕ್ಕಿಟ್ಟಿನಿ. ಬರ್ರಿ ಇವಾಗ ನಾನು ಟಮಾಟಿ ಚಟ್ನಿ ಮಾಡ್ತೀನಂತ ನೋಡ್ರಿ. ಇವಾಗ ಕಡೆಯದಾಗ ನಾನು ಎಣ್ಣೆ ಕಾಯಕ್ಕಿಟ್ಟೀನಿ ರೀ ಟಮಾಟಿ ಚಟ್ನಿ ಮಾಡ್ಬೇಕಂತೇಳಿ. ಇದಕ್ಕೆ ಇವಾಗ ನಾನು ಜೀರಿಗೆ ಹಾಕೋತೀನಿ ನೋಡ್ರಿ. ಜೀರಿಗೆ, ಸಾಸ್ವೆ. ಆಮೇಲೆ ಇದಕ್ಕೆ ನೋಡ್ರಿ ಜಲ್ದಿನೇ ಎಣ್ಣೆ ಕಾಯ್ತದಲ್ರಿ. ಅವಾಗೆ ಕಾಯಕ್ಕಿಟ್ಟೀನಿ ರೀ ನಾನು. ಅದಕ್ಕಲಾಗೆ ಜಲ್ದಿ ಜೀರಿಗೆ, ಸಾಸ್ವೆ ಪಟ್ ಅಂತ ಸಿಡಿಯತಾವ ನೋಡ್ರಿ. ಇವಾಗ ನಾನು ಇದಕ್ಕೆ ಈರುಳ್ಳಿ ಆಮೇಲೆ ಇದು ಹಾಕೊಂಡು ಇಟ್ಕೊಂಡಿನಲ್ರಿ ಟಮಾಟಿ, ಅದು ಹಾಕೋತೀನಿ ನೋಡ್ರಿ. 2 ಒಮ್ಮಿಗೆ ಹಾಕೋತೀನಿ ರೀ. ಜಲ್ದಿ ಇದು ಹಾಕೋದು ಟಮಾಟಿ. ಆಮೇಲೆ ಇದು ಮಸ್ತಾಗಿರ್ತದೆ ರೀ ಚಪಾತಿ ಕೂಡ. ಚಪಾತಿಗಂತೂ ಬೆಸ್ಟಾಗಿ ಆಗ್ತದೆ ಅಂತೇಳಿ ನಾನು ಮಾಡತ್ತೀನಿ ನೋಡ್ರಿ. ಇದಕ್ಕೆ ಒಂದು ಸ್ವಲ್ಪ ನುಣ್ಣಗಾಗಿ ಇದು ಮಾಡ್ಕೋಬೇಕ್ರಿ. ಇದು ಚಂದ ಗ್ಯಾಸ್ ಇಟ್ಕೆರೆ ಚಂದಾಗಿ ಮೆತ್ತಗಾಗಬೇಕ್ರಿ. ಈ ರೀತಿ ಕಾಣ್ತಾವಲ್ರಿ ಇವು. ಏನೋ ಹೋಳು ಕಾಣ್ಬಾರ್ದ್ರು, ಅಷ್ಟು ಮೆತ್ತಗಾಗಬೇಕ್ರಿ ಟಮಾಟಿ ಉಳ್ಳಾಗಡ್ಡಿ ಅಂತೂ. ಅಂದಕಳಿಗೆ ಮಸ್ತ್ ಬರ್ತೈತ್ರಿ. ಇದಕ್ಕೆ ನಾನು ಉಪ್ಪು ಹಾಕೋತೀನಿ ರೀ. ಯಾಕಂದ್ರೆ ಜಲ್ದಿ ಕರಗ್ತದೆ ರೀ. ಜಲ್ದಿ ಸಣ್ಣ ಆತದ ಅಂತೇಳಿ ಇದು ಮಾಡಾಕತ್ತೀನಿ ನೋಡ್ರಿ. ನೋಡ್ರಿ ಇವಾಗ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ. ಅಂದ್ರೆ ಟಮಾಟಿ ಹುಳಿ ಭಾಳ ಇರ್ತದಲ್ರಿ, ಅಷ್ಟು ಒಂದು ಸ್ವಲ್ಪ ಹಾಕೋದ್ರಿ ಉಪ್ಪು. ಹುಳಿ ಹತ್ತಿಕೆರೆ ತೀರಾ ಎಲ್ಲ ಉಪ್ಪು ಆಗ್ಬಿಡ್ತೈತ್ರಿ ಇದು. ಒಟ್ಟು ಟಮಾಟಿ ಉಳ್ಳಾಗಡ್ಡಿ ಎಲ್ಲ ಕುದ್ದಿಕೆರೆ ನೋಡ್ರಿ ನೀರು ಹೆಂಗೆ ಬಿಡಾಕತ್ತಾವ ಅಂತೇಳಿ. ಟಮಾಟಿದ ರಸ ನೋಡ್ರಿ ಇದು. ಅದಕ್ಕೆ ಒಬ್ಬೊಬ್ಬರು ಸುಟ್ಕೊಂಡು ಮಾಡ್ತಾರೆ ರೀ, ಸುಟ್ಕೊಂಡು ಮಾಡ್ಕೋಬೋದು. ನಾನು ಎಣ್ಣೆಗೆ ಮಾಡ್ಕೋಬೇಕಂತೇಳಿ ಮಾಡ್ಕೊಳಕತ್ತೀನಿ ನೋಡ್ರಿ. ಹಸಿ ಟಮಾಟಿ ಚಂದ ಆಗ್ತದೆ ಅಂತೇಳಿ ಹುರಿದು ಮಾಡಿ ಮಾಡ್ಕೋತಾರೆ, ಅದನ್ನು ಮಾಡ್ಕೋಬೋದು ರೀ. ನಾನು ಹಿಂಗೆ ಮಾಡ್ಕೊಳಕತ್ತೀನಿ. ಇದಕ್ಕೆ ಇವಾಗ ಒಂದು ಸ್ವಲ್ಪ ಕಡಿಪತ್ತು ಹಾಕೋತೀನಿ ರೀ ನಾನು. ಒಣಗಿ ಕಡಿಪತ್ತದ್ರಿ, ಅದಕ್ಕೆ ಜಲ್ದಿ ಹಾಕ್ಕೊಂಡಿನಿ. ಜಲ್ದಿ ಇದಾತು ಅಂತೇಳಿ. ನೋಡ್ರಿ ಇವಾಗ ಇದಕ್ಕೆ ನಾನು ಖಾರ ಆಮೇಲೆ ಅರಿಶಿಣ ಹಾಕೋತೀನಿ ರೀ. ಫಸ್ಟ್ ನಾನು ಇದಕ್ಕೆ ಅರಿಶಿಣ ಹಾಕೋತೀನಿ ನೋಡ್ರಿ. ನೋಡ್ರಿ ಇಲ್ಲಿ ನಾನು ಫಸ್ಟ್ ಅರಿಶಿಣ ಹಾಕೊಳಕತ್ತೀನಿ.
ಮಿಕ್ಸ್ ಮಾಡ್ಕೊತೀನಿ ರೀ ಎಲ್ಲ ಕಡೆಗೆ ಅರ್ಶಿಣ ಹಾಕೊಂಡ್ಕೆರ ನಾನು ನೋಡಿರಿ ಎಷ್ಟು ಮಸ್ತಾಗಿ ಬರೋದು ಅಂತೇಳಿ ಚಟ್ನಿ ಅಂತೂ. ಇದಕ್ಕೆ ಇವಾಗ ನಾನು ಖಾರ ಹಾಕೋತೀನಿ ರೀ. ನೋಡಿರಿ ಇಷ್ಟು ಖಾರ ಹಾಕೊಳಗತ್ತೀನಿ ನೋಡಿರಿ. ಇವಾಗ ಖಾರ ಹಾಕ್ಕೊಳ್ಬೇಕು, ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳಗತ್ತೀನಿ ನೋಡಿರಿ. ಸೊ ಒಂದು ಸ್ವಲ್ಪ ಅಳಸ್ಬೇಕಾಗಿತ್ತಂದ್ರೆ ನಾವು ನೀರು ಹಾಕೋಬೋದು ರೀ. ನಾನು ಇಷ್ಟೇ ಇರಲಿ ಅಂತೀನಿ. ಇಲ್ಲ ಚೆನ್ನಾಗಿ ಗಟ್ಟಿ ಐತಂದ್ರೆ ಒಂದು ಸ್ವಲ್ಪ ನೀರು ಹಾಕೋತೀನಿ ರೀ ನಾನು. ನೋಡಿರಿ ಖಾರನೂ ಹಾಕ್ಕೊಂಡು ಎಲ್ಲ ಕಡೆ ಮಿಕ್ಸ್ ಮಾಡಿಕೊಂಡು ಇವಾಗ ಇದಕ್ಕೆ ಒಂದು ಸ್ವಲ್ಪ ಶೇಂಗಾ ಕುಟ್ಟ ಹಾಕೋತೀನಿ ರೀ ನಾನು. ಶೇಂಗಾ ಮಿಕ್ಸರ್ಗೆ ಹಾಕೊಂಡು ಇಟ್ಕೊಂಡಿದ್ರಿ ನಾನು ಯಾವಾಗಾರು ಬರ್ತದೆ ಅಂತೇಳಿ. ಅದಕ್ಕೆ ಶೇಂಗಾ ಪುಡಿ ಹಾಕೊಳಗತ್ತೀನಿ ನೋಡಿರಿ ಇದಕ್ಕೆ ಒಂದು ಸ್ವಲ್ಪ. ಸೊ ಶೇಂಗಾ ಪುಡಿ ಹಾಕೋಣ ಗಟ್ಟಿ ಆಗ್ತದೆ ರೀ ಇದು. ಅದಕ್ಕೆ ನೀರು ಹಾಕೋಬೋದು, ಇಲ್ಲ ಹಾಗೇನು ಬಿಟ್ಕೋಬೋದು ರೀ ಗಟ್ಟಿ. ನೋಡ್ರಿ ಎಷ್ಟು ಮಸ್ತಾಗಿ ಬಂತಂತೇಳಿ. ಇದಕ್ಕೊಂದು ಸ್ವಲ್ಪ ಮ್ಯಾಲೆ ಮುಚ್ಚಿಬಿಡ್ತೀನಿ ರೀ. ಬರೀ ಒಂದು ಸ್ವಲ್ಪ ಹವಾ ಹಿಡ್ಡೆ ಹಾಕಷ್ಟೇ, ಮತ್ತು ಜಾಸ್ತಿ ಇದು ಮಾಡಿಕ್ಯಾರ ಕುದಿಸಂಗಿಲ್ಲ ರೀ. ಅದಕ್ಕೆ ಬರೀ ಮ್ಯಾಲೆ ಮುಚ್ಚಿಬಿಟ್ಟೆ ಅಂದ್ರೆ ಆಯ್ತು ನೋಡ್ರಿ. ಒಂದು ಸ್ವಲ್ಪ ಹವಾ ಹಿಡಿಯೋದನ್ನ ಮ್ಯಾಲೆ ಮುಚ್ಚಿಕೆರೆ ಬಿಟ್ಟಿಕೆರೆ ತೆಗೆದು ಬಿಡ್ತೀನಿ ರೀ. ಇದಕ್ಕೆ ಚಪಾತಿಗೆ ಹಂಚಿಡ್ತೀನಿ ಇವಾಗ. ನೋಡಿರಿ ಇವಾಗ ನಾನು ಗೋಧಿ ನಾದ್ಕೊಂಡು ಇಟ್ಕೊಂಡಿನಿ ಎಷ್ಟು ಮೆತ್ತಗೆ ಅಂತೇಳಿ. ನಾನು ಈ ರೀತಿ ಉಳ್ಳಿ ಮಾಡ್ಕೊಂಡು ಇಟ್ಕೊಂಡಿದ್ರಿ ಒಂದು 4-5. ಇವಾಗ ಪಟ ಪಟ ಆಗಬೇಕಲ್ರಿ ಅವು ಹೋಗಕ್ಕೆ ಕಟ್ಲಕ್ರಿ. ಅದಕ್ಕೆ ಉಳ್ಳಿ ಮಾಡ್ಕೊಂಡು ಇಟ್ಕೊಂಡಿನಿ. ಇವಾಗ ತಿರ್ಲಾಗತ್ತೆ ನೋಡಿರಿ. ಸೊ ಜಲ್ದಿ ಆಗ್ಬೇಕಲ್ರಿ ಅವ್ರು ಹೋಗ್ತಾರಲ್ರಿ, ಅದ್ರ ಕಲೆಗೆ ಪಟ್ ಪಟ್ ಅಂತೇಳಿ ಮಾಡತ್ತೀನಿ ರೀ. ಒಂದು ಸ್ವಲ್ಪ ಬದ್ನಿಕಾಯಿ ಅಡುಗೆನೂ ಮಾಡೀನಿ ರೀ. ಯಾಕಂದ್ರೆ ಈಗ ರಚ್ಚೂರು ಅದಕ್ಕೆ ರಾಯಣ ಎಲ್ಲರೂ ಮುಕ್ಕೊಂಡಾರ್ರಿ. ನಮ್ಮ ರಚ್ಚೂನು ಹೀಗೆ ಅದಕ್ಕೆ ಅಳತಾಡ್ರಿ ಮತ್ತು ಇದನ್ನು ಮಾಡಿದ್ರೆ ಮತ್ತೆ ಬರ್ತಾರ್ರಿ ಅದಕ್ಕೆ ಅಲ್ಲಿದು. ಅದಕ್ಕಲೆಗೆ ಆಕಿ ಬರೋದ್ರ ಫಸ್ಟನೇ ಮಾಡ್ಬೇಕು ಅನ್ನತ್ತೀನಿ ರೀ ನಾನು. ಯಾವ್ದು ಅಂದ್ರೆ ನಂಗೆ ಏನು ಮಾಡಿಸೇ ಬಿಡಲ್ರಿ, ಎಲ್ಲ ಹಾಳು ಮಾಡ್ತಾಳ್ರಿ ಇಲ್ಲ ಅಳ್ತಾಳ್ರಿ. ಇನ್ನು ಅಸ್ಕಿಗೆ ಅದು ಅಂದ್ರೆ ನಿದ್ದಿಗಣ್ಣ ಅಳ್ತಾಳ್ರಿ. ಅದಕ್ಕಲೆಗೆ ಜಲ್ದಿ ಮಾಡಿಕರೆ ಇದು ಮಾಡ್ಬೇಕನ್ನತ್ತೀನಿ ರೀ ನಾನು. ರೊಟ್ಟಿ ಮಾಡ್ಬೇಕಂದಿದ್ರಿ ಮತ್ತು ಚಟ್ನಿ ಕೂಡ ಚಪಾತಿ ಮಸ್ತ್ ಇರ್ತದಲ್ರಿ. ಅದಕ್ಕಲ್ಲೇ ನಾನು ಚಪಾತಿ ಮಾಡ್ಕೊಳಗತ್ತೆ ನೋಡ್ರಿ. ಹೊರಗಡೆ ಮಾಡ್ಬೇಕಂದ್ರೆ ಹೊರಡಿ ನೀರಿಗೆ ಉರಿ ಹಚ್ಚಾಗ್ತಾರೆ ಅವರು. ಅದಕ್ಕಲ್ಲೇ ನಾನು ಇಲ್ಲೇ ಮಾಡಾಕತ್ತೀನಿ ರೀ ಗ್ಯಾಸಿನ ಮೇಲೆ. ಉಳ್ಳಿ ಮಾಡ್ಕೊಂಡು ಇಟ್ಕೊಂಡೆ ಅಂದ್ರೆ ಜಲ್ದಿ ಪಟ ಪಟ ಲಾಟಾಸಿ ಬರ್ತದೆ ರೀ. ಅದಕ್ಕೆ ನಾನು ಉಳ್ಳಿ ಮಾಡ್ಕೊಂಡು ಇಟ್ಕೋತೀನಿ ರೀ ಅಡ್ವಾನ್ಸೇ. ನೆನೆಸ್ಕೋದ್ರಾಗ ನಮ್ಮ ರಚ್ಚು ಬಂದೇ ಬಿಟ್ರಿ ಆಕಿ ಅಂತೂ. ನೆನೆಸ್ಕೋ ತಡ ಇಲ್ಲ, ಆಕಿ ಬರೋದ್ನೂ ತಡ ಇಲ್ರಿ. ಅಷ್ಟು ಜಲ್ದಿ ಬಂದ್ಬಿಡ್ತಾಳ್ರಿ ಆಕಿ. ರಚ್ಚು ಬಾ ಬಾಯ್ಲಿ ಬಾ ಬಾಯ್ಲಿ. ನೋಡ್ರಿ ಇವಾಗ ಬಿಸಿ ಬಿಸಿ ಚಪಾತಿ ಅಂತೂ ರೆಡಿ ಅದ್ರ ನೋಡ್ರಿ. ನೋಡ್ರಿ ಎಷ್ಟು ಮಸ್ತಾಗಿ ಬಂದಾವ. ಎಷ್ಟು ಚಪಾತಿ ಆಗ್ಯಾವ. ಇವಾಗ ಅವ್ರಿಗೂ ಬುತ್ತಿ ಕಟ್ಬೇಕ್ರಿ. ಆಮೇಲೆ ನೋಡಿರಿ ಚಟ್ನಿ ಮತ್ತು ಚಪಾತಿ ಎಷ್ಟು ಭಾರಿ ಆಗ್ಯಾನ ಅಂತೇಳಿ ನೋಡ್ರಿ. ನೋಡ್ರಿ ಬಿಸಿ ಬಿಸಿ ಚಪಾತಿ ಆಮೇಲೆ ಟಮಾಟಿ ಚಟ್ನಿ ಎಷ್ಟು ಮಸ್ತಾಗಿ ಬಂದವ ಅಂತೇಳಿ ನೋಡ್ರಿ ನೀವೇ. ಒಂಚೂರು ಎಲ್ಲಿ ಇದು ಆಗಿಲ್ಲ ನೋಡ್ರಿ. ಚಪಾತಿ ಅಂತೂ ಅಷ್ಟು ಗುಂಡಾಗಿ ಬಂದಾವ, ಅಷ್ಟು ಸಾಫ್ಟಾಗಿ ಬಂದವ್ರಿ, ಅಷ್ಟು ಮೆತ್ತಗಾಗ್ಯಾವ. ಆಮೇಲೆ ಚಟ್ನಿ ನೋಡ್ರಿ ಎಷ್ಟು ಭಾರಿ ಆಗ್ಯದ ಅಂತೇಳಿ. ಫುಲ್ ಚಟ್ನಿ ಚಪಾತಿ ಬಿಸಿ ಬಿಸಿ ಚಪಾತಿ ಚಟ್ನಿ ಉಂಡ್ರೆ ಭಾಳ ಅಂದ್ರೆ ಭಾಳ ಮಸ್ತಾಗಿರ್ತದೆ ನೋಡ್ರಿ. ನೋಡ್ರಿ ಅಷ್ಟು ಮಸ್ತಾಗ್ಯಾವ ಅಂತೇಳಿ. ಚಹಾ ಕುಡಿಯೋಕ್ಕಿಂತ ಮೊದಲು ಹಾಗೆ ಊಟನೇ ಮಾಡೋದ್ರಿ ನಾವು ಇವಾಗ. ಚಟ್ನಿ ಆಮೇಲೆ ಒಂದು ಸ್ವಲ್ಪ ಬದ್ನಿಕಾಯಿ ಅಡ್ಗಾಯಿನೂ ಮಾಡಿ ನೋಡ್ರಿ. ಯಾಕಂದ್ರೆ ಬದ್ನಿಕಾಯಿ ಅಡ್ಗಾಯಿ ಅಳಸ ಅಂದಾಗತ್ತ ಬೇಕಲ್ರಿ ಅದಕ್ಕೆ. ನೋಡ್ರಿ ಇವಾಗ ನಮ್ಮ ಮಾಮನ ಬುತ್ತಿ ಕಟ್ಟಿಟ್ಟಿನಿ ನೋಡ್ರಿ. ಬುತ್ತಿ ಕಟ್ಟಿಟ್ಟೀನಿ ರೀ. ಇಲ್ಲಿ ನೋಡ್ರಿ ಎಲ್ಲ ತೆಗೆದು ಆಮೇಲೆ ಬಾಂಡ್ಯಾನು ಗೋಳೆ ಮಾಡ್ಕೊಂಡೀನಿ ರೀ. ಈಗತ್ತ ಹೊತ್ತು ಹೊಂಟನ ತಿಕ್ಬೇಕಂತೇಳಿ ಬಿಸಿಲು ಬೀಳ್ತದಲ್ರಿ ಅವಾಗ. ಎಲ್ಲ ಆಗ್ಯದಲ್ರಿ ಅಡುಗೆ. ಅದಕ್ಕರೆಗೆ ಎಲ್ಲ ಗೋಳೆ ಮಾಡಿಟ್ಟಿನಿ. ಆಮೇಲೆ ರಾಯಣ ಡಬ್ಬನೂ ಕಟ್ಟೀನಿ ರೀ, ಇಟ್ಟೀನಿ ರೀ. ಇದ್ದೆ ನೀರಿನ ಬಾಟ್ಲಿಗೆ ತುಂಬಬೇಕು. ನಮ್ಮ ರಚ್ಚು ನೋಡ್ರಿ ಎದ್ದಾಳ ಕೂತಾಳ್ರಿ. ಆಕಿ ಸ್ವೆಟ್ರ್ ಹಾಕೀನಿ ರೀ ನಾನು. ಯಾಕಂದ್ರೆ ಚಳಿ ಭಾಳ ಐತ್ರಿ, ಭಾಳ ಅಂದ್ರೆ ಭಾಳ ಥಂಡಿ ಅದ. ಅದಕ್ಕರೆಗೆ ಆಕಿ ಎದ್ಗಳಿಗಲೇ ಪ್ಯಾಂಟ ಕುಲಾಯಿ ಅತ್ತೆಲ್ಲ ಕಟ್ಟೀನಿ ರೀ. ಮಕ್ಕೋತಿ ಇವ್ರನ್ನ ಎದ್ದಿಲ್ಲ ನೋಡ್ರಿ, ಮಕ್ಕೊಂದಾರ್ರಿ ಅಲ್ಲೊಬ್ರು ಅಲ್ಲೊಬ್ರು. ಆಮೇಲೆ ಇವಾಗ ನೋಡ್ರಿ ಒಂದು ಸ್ವಲ್ಪ ಹೊತ್ತು ಹೊಂಟದ ನೋಡ್ರಿ.